ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಇಟ್ಸ್ ಓನ್ಲಿ ಟೈಮ್. ಏನು ಅಂತಂದರೆ, ಕೆಲವು ನಿರ್ಧಾರಗಳು ಅವ್ರದ್ದು ಒಂದು ಕಮಿಟಿ ಇದೆ, ಆಲ್ ಇಂಡಿಯಾ ಲೆವೆಲಲ್ಲಿ ಕಮಿಟಿ ಇದೆ. ಸೋನಿಯಾ ಗಾಂಧಿ ಅವ್ರು ಕೂತ್ಕೊಂಡು ತೀರ್ಮಾನ ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಅದೇನೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ AICC ಪ್ರೆಸಿಡೆಂಟ್ ಮಾಡಿಬಿಟ್ಟಿದ್ದಾರೆ. ನಾಮಕಾವಸ್ಥೆನೇ ಇರ್ಬೋದು, ಆದರೆ ಈ ಫಾರ್ಮ್ಯಾಲಿಟೀಸ್ ಅನ್ನೋದಿರುತ್ತೆ. ಪ್ರಪಂಚಕ್ಕೆ ತೋರಿಸ್ಕೋಬೇಕು ನಾವು ಡೆಮಾಕ್ರಸಿ ಅಂತ. ಅದಕ್ಕೆ ಏನು ಮಾಡ್ತಾರೆ, ಕೆಲವು ಫಾರ್ಮ್ಯಾಲಿಟೀಸ್ ಮಾಡಬೇಕಾಗಿದೆ. ಆ ಫಾರ್ಮ್ಯಾಲಿಟೀಸ್ ಪ್ರಾರಂಭ ಆಗ್ಬಿಡೋದ್ರಿಂದ ಸಿದ್ದರಾಮಯ್ಯನವ್ರು ಇಳಿಯೋದು ಗ್ಯಾರಂಟಿ. ಸಿದ್ದರಾಮಯ್ಯನವ್ರು ಇಳಿದ್ರೆ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಹಳ ಜಿಜ್ಞಾಸೆ, ಬಹಳ $1 million ಕ್ವಶನ್. ಇದ್ರ ಬಗ್ಗೆನೂ ಮಾತಾಡಬೇಕು. ನೋಡಿ, ಸಿದ್ದರಾಮಯ್ಯನವ್ರು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ತಕ್ಷಣ ಇಳಿದುಬಿಟ್ರೆ ಅಥವಾ ಲೇಟ್ ಆಗೋರು ಇಳಿದ್ರೆ ಇಳಿಯೋದಂತ ಗ್ಯಾರಂಟಿ. ಇಳಿದುಬಿಟ್ರೆ ನೆಕ್ಸ್ಟ್ ಯಾರು CM ಅಂತಂದರೆ ನಮಗನ್ಸೋದು RV ದೇಶಪಾಂಡೆ ಅವರು ಸೂಕ್ತವಾದ ಅಭ್ಯರ್ಥಿ ಅಂತ ಅಂದ್ಬಿಟ್ಟು. ಯಾಕೆ RV ದೇಶಪಾಂಡೆ ಅಂತ ಹೇಳ್ತೀನಿ ನೋಡಿ. ನಾನು ಚಿತ್ರದುರ್ಗದಲ್ಲಿದ್ದೆ. ಸಿದ್ದವನಹಳ್ಳಿ ಅಂತ ಅಂದ್ಬಿಟ್ಟು ನಿಜಲಿಂಗಪ್ಪ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿದ್ದರು 1950ರ ದಶಕದಲ್ಲಿ. ಅಲ್ಲಿ ಸಿದ್ದವನಹಳ್ಳಿ ಭಾಳ ಫೇಮಸ್ಸು. ನಿಜಲಿಂಗಪ್ಪ ಅಂದರೆ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅಂತ ಅಂದ್ಬಿಟ್ಟು. ಆವಾಗ ಭಾಳ ವಿಚಾರಗಳು ನಡೆಯೋದು, ಭಾಳ ಇದು ನಡೆಯೋದು. ನಮ್ಮ ತಂದೆಯವರು ಸಹ ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದರಂತೆ. ಕೆಲವು ರಾಜಕೀಯ ವಿಷಯಗಳು ನಮ್ಮ ಕಿವಿಗೆ ಬೀಳೋದು. ಹಾಗಾಗಿ ಏನಾಗಿದೆ, ನಮ್ಮ ಕಿವಿಗೆ ಸಾಕಷ್ಟು ಬಿದ್ದಿದೆ. ಏನು ಅಂತಂದರೆ, ರಾಜಕೀಯ ನಮಗೆ ಬೇಕೋ ಬೇಡೋ, ನಮ್ಮ ರಕ್ತಕ್ಕೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದೆ. ಆ ವಿಚಾರವಾಗಿ ಮುಂದುವರಿತೀನಿ. ನೋಡಿ, ಅವತ್ತಿನ ಕಾಲದಿಂದಲೂ 1950ರ ದಶಕ 60ರ ದಶಕದಿಂದಲೂ ಕಾಂಗ್ರೆಸ್ಸಿನಲ್ಲಿ ಯಾರು ನಿಷ್ಠಾವಂತರಾಗಿದ್ದಾರೆ. ನಿಷ್ಠಾವಂತರು ಅಂತಂದರೆ, ಕಾಂಗ್ರೆಸ್ ಇದಕ್ಕೆ ನಮ್ಮ ಎಲ್ಲ ಊರುಗಳಲ್ಲೂ ಸರ್ಕಸ್ ನಡೆಯುತ್ತೆ. ಸರ್ಕಸ್ ನಡೆದಾಗ 4 ಕಂಬಗಳನ್ನ ಹಾಕ್ತಾರೆ ಮಧ್ಯದಲ್ಲಿ. ಅದಕ್ಕೆ ಜೋಕಾಲಿ ಕಟ್ಟೋದು ಏನೇನೋ ಇದು ಮಾಡ್ತಾರೆ. ಮತ್ತು ಇಡೀ ಸರ್ಕಸ್ ಟೆಂಟ್ ಹಾಕಿರೋದು 4 ಕಂಬಗಳ ಮೇಲೆ ಇರುತ್ತೆ. ಹಾಗೆ ಕಂಬಗಳ ಥರ ನಿಂತೋದವ್ರು RV ದೇಶಪಾಂಡೆ ಅಂತ ಅಂದ್ಬಿಟ್ಟು. ಉತ್ತರ ಕರ್ನಾಟಕ ಭಾಗದವರು, ಭಾಳ ಇಂಡಸ್ಟ್ರಿಯಲಿಸ್ಟು, ಭಾಳ ಬುದ್ಧಿವಂತ ಮತ್ತು ಮೇಲ್ವರ್ಗದ ಜನ. ಇವರು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ. ಯಾರೋ ಹೋದರು, ಯಾರೋ ಬಂದರು, ಇದೆಲ್ಲ ಹೋದ್ರು ಗೂಟ ಹೊಡ್ಕೊಂಡು ನಿಂತಿದ್ದಾರೆ ಅಂತಂದರೆ, ಕಾಂಗ್ರೆಸ್ಸು ಏನೇ ಮಾಡ್ತಾರೆ ಅಂತಂದ್ರು ಹೌದು ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಅವತ್ತಿನಿಂದ ಇವತ್ತರೆಗೂ ತಾವು ಅಧಿಕಾರಕ್ಕೋಸ್ಕರ ಆಸೆ ಪಡೆದೇನೆ ಇದ್ದಿದ್ದಲ್ಲೇ ತೃಪ್ತಿ ಇದ್ದವರು. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಇವರು ಮಂತ್ರಿ ಆಗಿದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಆಯ್ಕೆಗೆ ಸೂಕ್ತ ಅಭ್ಯರ್ಥಿ ಅಂದ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಬೇಕು ಅನ್ನೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ, ಈತ ಪ್ರಾಮಾಣಿಕ, ನಿಷ್ಠಾವಂತ, ದಕ್ಷ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತು ತುಂಬ ಅಳದು ಸುರಿದು ಕೆಲಸ ಮಾಡ್ತಾರೆ. ಹಾಗಾಗಿ ಮತ್ತೆ ದುಡ್ಡಿಗೆ ಆಸೆ ಪಡೋರಲ್ಲ. ಹಾಗಾಗಿ RV ದೇಶಪಾಂಡೆ ಅವರು ಮುಂದಿನ ಮುಖ್ಯಮಂತ್ರಿ ಯಾಕೆ ಅನ್ನೋದನ್ನು ಹೇಳ್ಬಿಟ್ಟು ಇವತ್ತಿನ ಮುಂದುವರಿಸ್ತೀವಿ. ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಅನೇಕರು ಟವಲ್ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಹೆಗಲ ಮೇಲಿರೋ ಕೈಲ. ಇದರಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ನೋಡಿ, 2.5 ವರ್ಷ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಅಂತೆ, 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿ ಶುರು ಮಾಡಿದ್ವಿ ಹಿಂದಿನ ಎಪಿಸೋಡಲ್ಲಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತಿದ್ದಾರೆ. ಇದಲ್ಲದೆ G ಪರಮೇಶ್ವರ್ ಅವರು ಗೃಹ ಮಂತ್ರಿ ಆಗಿದ್ದಾರೆ. ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಿದ್ದರಾಮಯ್ಯನವರು ಜನತಾದಳದಿಂದ ಕಾಂಗ್ರೆಸ್ಗೆ ಬಂದು ಇಲ್ಲಿ MLA ಗೆದ್ದು ಮುಖ್ಯಮಂತ್ರಿ ಆಗ್ಬಿಟ್ರು. ಎಷ್ಟು ಮಟ್ಟಿಗೆ ಅಂತಂದರೆ, ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ MLA ನಿಂತ್ಕೊತಾರೆ, ಕಾಂಗ್ರೆಸ್ಸಿಂದ ಅಧ್ಯಕ್ಷರಾಗಿರ್ತಾರೆ. ಇವರು ಗೆದ್ದರೆ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡ ಆಗ್ತಾರೆ. ಇವರು ಹಿಂದುಳಿದ ವರ್ಗದವರು, ಇವ್ರನ್ನ MLAಗೆ ಗೆಲ್ಲಿಸಬಾರ್ದು ಅಂತ ಅಂದ್ಬಿಟ್ಟು ಚಾಣಾಕ್ಷತನ ಮಾಡಿಬಿಟ್ಟು MLAಗೆ ಗೆಲ್ಲಲಿಲ್ಲ ಇವರು G ಪರಮೇಶ್ವರು. ಅವರೇನು ಮಾಡಿದ್ದಾರೆ, ಇವಾಗ ಗೃಹ ಮಂತ್ರಿ ಆಗಿದ್ದಾರೆ ಇದೇ ಸಿದ್ದರಾಮಯ್ಯನವ್ರ ಕೈ ಕೆಳಗಾಗಿ. ಮತ್ತು ಅವರು ದಲಿತ ಸಮಾಜದಿಂದ ಬಂದವರು. ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ತಾರೆ. ಅಹಿಂದ ಅಂತ ಅಂದ್ಬಿಟ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಇವ್ರಿಗೆ ಲೀಡರ್ಸೇ ಇಲ್ವಾ ಅಂತ ಕ್ವಶನ್ ಬಂದಾಗ, ಸ್ವಾಮಿ ನೋಡಿ ಇಂಥವ್ರು ಲೀಡ್ರ್ ಇದ್ದಾರೆ, G ಪರಮೇಶ್ವರ್ ಅಂತ ಇದ್ದಾರೆ. ಕೊರಟಗೆರೆಯಿಂದ ಫಸ್ಟ್ ಟೈಮ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದಿರಿ. ಈಗ ಮುಖ್ಯಮಂತ್ರಿ ಯಾರಾದರೂ ಬೇರೆಯವ್ರು ಆಗಬೇಕು ಅಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಒಬ್ಬರು ಟವಲ್ ಹಾಸ್ಕೊಂಡ್ರವರು ಯೋಗ್ಯತೆ ಇರ್ತಕ್ಕಂಥವ್ರು G ಪರಮೇಶ್ವರ್ ಅಂತ ಹೇಳಬೇಕಾಗತ್ತೆ. ಇದು ಸತ್ಯಗಳನ್ನ ಮಾತ್ರ ಹೇಳ್ತಾ ಇದ್ದೀವಿ. ನಮ್ಮ ಅನಿಸಿಕೆ ಬೇರೆ ಇದೆ, ನಮ್ಮ ಇಷ್ಟಾನಿಷ್ಟಗಳು ಬೇರೆವೆ. ಅದನ್ನೆಲ್ಲ ಅದ್ಬಿಟ್ಕೊಂಡು ಜರ್ನಲಿಸಮ್ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೀವಿ. ಇದಲ್ಲದೆ ಬನ್ನಿ, ಇನ್ನೂ ಒಬ್ಬರಿದ್ದಾರೆ
ಏನು ಅಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ ಗುಲ್ಬರ್ಗಾದಿಂದ ಬರ್ತಾರೆ. ಅವರು ಸಹ ದಲಿತ ಸಮಾಜದ ಒಬ್ಬರು ಮುಖಂಡರು. ಅವರು ಕರ್ನಾಟಕದಲ್ಲಿ ಗೃಹ ಮಂತ್ರಿ ಆಗಿದ್ದವರು. ಅವರು AICC ಅಧ್ಯಕ್ಷರಾಗಿರೋದ್ರಿಂದ ಅವರು ಸಹ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹರು. ಅದನ್ನು ಹೇಳಬೇಕಾಗತ್ತಿಲ್ಲಿ ನೋಡಿ. ಮುಖ್ಯಮಂತ್ರಿ ಹುದ್ದೆಗೆ ಅರ್ಹರು ಅಂತಂದರೆ DK ಶಿವಕುಮಾರ್ ಅವರು ಇದ್ದಾರೆ, G ಪರಮೇಶ್ವರ್ ಅವರು ಇದ್ದಾರೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ. ಇವರೆಲ್ಲರಿಗಿಂತ ಮೇಲ್ವರ್ಗದ ಜನ ಅಂತಂದರೆ RV ದೇಶಪಾಂಡೆ ಅವರು ಇದೆ. RV ದೇಶಪಾಂಡೆ ಅವರು ಅಂದಿನ ಕಾಲದಿಂದಲೂ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ. ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಮುಖ್ಯಮಂತ್ರಿ ಮಾಡಿದ್ರೆ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾರೆ. ಮತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾಣುತ್ತೆ, ಕಾಂಗ್ರೆಸ್ಸಿಗೆ ಒಂದು ಒಳ್ಳೆ ಬಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.